ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ಸಂಗೊಳ್ಳಿ ರಾಯಣ್ಣ ಕಂಚಿನ ಮೂರ್ತಿಯನ್ನು ಅದ್ದೂರಿಯಾಗಿ ಲೋಕಾರ್ಪಣೆಗೊಳಿಸಿದರು. ಶಿವರಾಜಣ್ಣ ಪಾಟೀಲ್ ರವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಈ ಹಾರುಗೇರಿಯ ಎಲ್ಲ ಗಣ್ಯ ಮಾನ್ಯರು ಮುಖಂಡಕ ಸ್ವಾತಂತ್ರ್ಯ ಪ್ರೇಮವನ್ನು ಇಮ್ಮಡಿಗೊಳಿಸಿರ್ತಕ್ಕಂಥ ಸ್ವಾತಂತ್ರ್ಯ ಪ್ರೇಮಿ ಕಿತ್ತೂರಿನ ಹುಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಕಂಚಿನ ಮೂರ್ತಿಯ ಲೋಕಾರ್ಪಣೆ ಸಮಾರಂಭ ಈಗ ನೆರವೇರ್ತಾ ಇದೆ. ಆಗಸ್ಟ್ 15ನೇ ತಾರೀಕಿನ ದಿನ ಹಾನಮತ ಸಮಾಜದಲ್ಲಿ ಜನಿಸಿದಂತ ಸಂಗೊಳ್ಳಿ ರಾಯಣ್ಣ ಅವರು ತಾವು ಬೆಳೆದು ಕಿತ್ತೂರು ಚೆನ್ನಮ್ಮನ ಸೈನ್ಯದಲ್ಲಿ ದಂಡ ನಾಯಕ. ಎಲ್ಲರೂ ಚಪ್ಪಾಳೆಯಿಂದ ಹರ್ಷೋದ್ಗಾರ ಮುಗಿಲುಕೊಂಡಿದೆ. ಚಪ್ಪಾಳೆಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಕಂಚಿನ ಪ್ರತಿಮೆ ಅನಾವರಣವಾಯಿತು. ನಮ್ಮ ಊರಿನ ಗಣ್ಯ ಮಾನ್ಯರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ, ಬೇರೆ ಊರಿನವರಿಗೆ ಅವಕಾಶ ಕೊಟ್ಟು ತಾವೆಲ್ಲರೂ ಮುಂದೆ ಕೊಡಬೇಕು. ವೇದಿಕೆ ಸುಸ್ವಾಗತ ಹಾಗೂ ಅವರಿಗೆ ತುಂಬ ಅಭಿನಂದನೆಗಳು. ವಾಡಿಕೆಯಂತೆ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪಿಸಿದ್ರೆ ಸಾಲದು, ಯಾವ ಸಮುದಾಯಕ್ಕಾಗಿ ತೊಂದರೆಯಾಗದಂತೆ ಅವರಲ್ಲಿನ ಆದರ್ಶವನ್ನ ಪಾಲಿಸಿದ್ರೆ ಮಾತ್ರ ರಾಯಣ್ಣನ ಮೂರ್ತಿಗೆ ನಿಜವಾದ ಅರ್ಥ ಬರುತ್ತೆ ಅಂತ ಕವಲಗುಡ್ಡದ ಪೂಜ್ಯ ಅಮರೇಶ್ವರ ಮಹಾರಾಜರು ಆಶೀರ್ವಚನ ಕೊಟ್ಟಿದ್ದಾರೆ. ಕೊಟ್ಟಂದ್ರೆ 10 ವರ್ಷ ಗಪ್ಪ ಆದ್ರೆ ಏನ್ ಮಾಡ್ತೀರಿ ಅಂದ್ರು, ಒಟ್ಟೆ 1,000 ಕೊಡಪ್ಪ ನಮ್ಮ ಮಠಕ್ಕೆ, ಪ್ರತಿ ವರ್ಷ 1,000 ಕೊಡುವಂತಕ್ಕಂಥ ಭಕ್ತರು ತಯಾರು ಮಾಡ್ರಿ, ನಿಜವಾಗಿ ನಿಮ್ಗೆ ಸರ್ಕ ಸಂಪರ್ಕ ಉಳಿತೈತಿ. ಇದು ಒಂದು ನಿಜವಾಗಿದೆ. ಈ ರೀತಿ ನಾವು ಚಿಂತನೆ ಮಾಡ್ಬೇಕು, ಸಮಾಜ ಕಟ್ಟಬೇಕಾಗಿತ್ತಂದ್ರ. ಆ ಧರ್ಮ ಈ ಧರ್ಮ ಗಂಧಲಕ್ಕೆ ಬೆಳಕಿತ್ತು, ಸಮಾಜಕ್ಕೆ ನಿತ್ಯ ₹1 ನಂದೊಂದು ಬೀಳ್ಳೆ ತಿಳ್ಕೊಂಡು ಚಿಂತನೆ ಮಾಡ್ರಿ, ಆ ಸಮಾಜವನ್ನು ಮುಂತರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ತಾವೆಲ್ಲ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ನಿರಂತರವಾಗಿರ್ತಕ್ಕಂಥ ಸಮಾಜ ಸೇವೆ ಮಾಡೋಣ. ಒಂದು ಅವಕಾಶ ಕೊಟ್ಟ ದೇವರು ನಮಗೆ, ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು. ಏನು ಅಂತಕ್ಕಿದ್ರೆ, ನೀನು ಬರುವಾಗ ಜಗತ್ತು ನಕ್ಕದ, ನೀನು ಬರುವಾಗ ಜಗತ್ತು ನಕ್ಕದ, ನೀನು ಕುಟುಂಬದವರು ನಕ್ಕಾರ, ನೀನು ಹೋಗೋ ಕಾಲಕ್ಕೆ ಕುಟುಂಬದವ್ರು ಅಳ್ಬೇಕು, ಜಗತ್ತು ಅಳ್ಬೇಕು, ನೀನು ನಕ್ಕೋತ್ ಹೋಗ್ಬೇಕು. ಅದು ನಿನ್ನ ಜೀವನ. ರಾಯಣ್ಣ ನಕ್ಕೋತ ಹೋಗ್ಯಾನ, ನಕ್ಕೋತ ಅವಾಗ ಹೇಳಿದವ, ನೀ ದುಃಖ ಪಡಬೇಡ, ಸ್ವಾಭಿಮಾನ ಪಡ್ಬೇಕು. ಎಂತ ಸ್ವಾಭಿಮಾನ ತಕ್ಕ ರಾಯಣ್ಣ ಮತ್ತು ಮಾಯಮ್ಮನನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಕಿಚ್ಚಕ್ಕೆ ನಾಂದಿ ಆಗಿರ್ತಕ್ಕಂಥ ನಿನ್ ಮಕ್ಕಳು ತೊಳಿ ಹೆಮ್ಮೆ ಪಡ್ಬೇಕ ತಿಳ್ಕೊಂಡು ರಾಯಣ್ಣ ಸಂತೋಷದಿಂದ ಪ್ರಾಣ ಬಿಡ್ತಾನಂತ. ಅದಕ್ಕೆ ಸಾರ್ಥಕ ಬದುಕಿನ ಸೂತ್ರ ಯಾವುದು? ಸಾರ್ಥಕ ಬದುಕಿನ ಸೂತ್ರ ಯಾವುದು? 100 ಮನೆ ಮೊದಲು ಮನೆ ಕಟ್ಟೆಲ್ಲ 1000 ಎಕರೆ ಜಮೀನು ಗಳಿಸಿದ್ರೆ ಮುಖ್ಯ ಎಲ್ಲ ಬಂಧುಗಳೇ. ಅದಕ್ಕೆ ಹೇಳ್ತಾರೆ, ಬದುಕು ಬಸಿದು ಹೋಗು ವ್ಯರ್ಥವಾಗದಂತೆ ಅಂತಕ್ಕಂಥದನ್ನ ಅಂತ ಒಂದು ಧರ್ಮದ ಕಾರ್ಯಕ್ಕೆ ಈ ದಂಪತಿಗಳು ಬಳಸಿದ್ದಾರೆ. ಅವರೆಲ್ಲ ಮಕ್ಕಳು, ಅವರೆಲ್ಲ ಕುಟುಂಬದವರು. ವಿಶೇಷವಾಗಿ ನಾನು ಇಲ್ಲೇ ಕಾಲೇಜ್ ಬರ್ತಕ್ಕಂಥ ಸಂದರ್ಭದಾಗ ಈ ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಡಾಕ್ಟ್ರು, ಬಹುತೇಕ ಬಿರಾಜ್ದವ್ರು ಹೇಳ್ತಿದ್ರು, ನಮಗಿಂತ ಶ್ರೇಷ್ಠ ಡಾಕ್ಟರ್ ನಿಮ್ಮೂರಾಗ ಬಂದಾರಪ್ಪ ಜಂಬಿಗೆ ತಿಳ್ಕೊಂಡು ಅಲ್ಲೇ ಹೋಗ್ರಿ ಅಂತಕ್ಕಂಥದ್ದು ಹೇಳ್ತಿದ್ರು. ಇದೆಲ್ಲ ಪುಣ್ಯಾತ್ಮರ ಸಮಾಜದ ಸಂಪತ್ತುಗಳನ್ನ ತಾವೆಲ್ಲ ಸದುಪಯೋಗ ಮಾಡಿಕೊಂಡು ನಿರಂತರವಾಗಿರ್ತಕ್ಕಂಥ ಸಮಾಜ ಚಿಂತನಕ್ಕಾಗಿ, ಕಳಕಳಿಗಾಗಿ. ಯಾಕಂದ್ರ ಇವತ್ತು ದೇವರಕೊಂಡ ಅಜ್ಜನ ಮಠ ಎತ್ತರಕ್ಕೆ ಮುಂದೆ ಬಡಬೇಕಾದ್ರೆ ಧರ್ಮಟ್ಟಿ ಬಂಧುಗಳ ಕೊಡುಗೆ, ಈ HVS ಶಿಕ್ಷಣ ಸಂಸ್ಥೆ ಬೆಳಿಬೇಕಾದ್ರೆ ಧರ್ಮಟ್ಟಿ ಬಂಧುಗಳ ಕೊಡುಗೆ, ಇಂಥ ಬಂಧುಗಳ ಕೊಡುಗೆ ಇವತ್ತು ಯಾಕೆ ನೆನಪುಳಿತಾವ ಅಂದ್ರೆ, ಮಾಡಿರ್ತಕ್ಕಂಥದ್ದು ನೆನಪುಳಿತದ. ಹಂಗ ಸಮಾಜಕ್ಕಾಗಿ ಏನಾರ ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದಲ್ಲಿ ಹೇಳಿ, ಮತ್ತೊಮ್ಮೆ ಪುಣ್ಯಾತ್ಮರೇ, ರಾಯಣ್ಣನ ಆದರ್ಶಗಳು ಯುವಕರಲ್ಲಿ ಮೈಗೂಡ್ಕೋಬೇಕು. ಬರೀ ಪುಣ್ಯಾತ್ಮರೇ, ನಾವು ವಾಟ್ಸಪ್ ಮುಂದೆ ಅದೇನು ಸೆಲ್ಫಿ ಅಂತಿರ್ಲ, ಬಹಳ ಮಂದಿ ಇವತ್ತು ನೋಡೇನ ಬರೇ ಸೆಲ್ಫಿ ಇಲ್ಲಿ ಬಂದಿದ್ರು, ಡೌನ್ಲೋಡ್ ಮಾಡ್ಯಾರ್ರಿ, ಅದನ್ನ ಇಟ್ಟರು. ಪುಣ್ಯಾತ್ಮರೇ, ಇನ್ನೊಬ್ಬರು ನಿಂತು ನಿನ್ ಫೋಟೋ ತಕೊಳ್ಬೇಕಾದ್ರೆ ನೀನ್ ಹೋಗಿ ನಿನ್ನ ಹುಡುಕಾಡಿ ಬಂದು ಫೋಟೋ ತಕೊಳ್ಳೋದು ನೀನು ಬೆಳಿಬೇಕಾಗಿತ್ತಂದ್ರ ನಮ್ಮಲ್ಲಿ ಆದರ್ಶಗಳು ಬರಬೇಕು ಅಂತಕ್ಕಂಥ ಮಾತು ಹೇಳಿ, ಅಂತ ಒಂದು ಪ್ರೇರಣೆಯನ್ನ ಸಂಗೊಳ್ಳಿ ರಾಯಣ್ಣ ನಿಮಗೆಲ್ಲ ನೀಡ್ಲಿ ತಿಳ್ಕೊಂಡು ಆಶಿಸಿ ಚನ್ನವರ್ಷವೇಂದ್ರರ ಆಂಜನೇಯ. ಹಾರುಗೇರಿ ಪಟ್ಟಣದ ರಾಯಭಾಗ ಸಂಪರ್ಕಿಸುವ ರಸ್ತೆಯ ಪಕ್ಕದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂಬ ನಾಮಕರಣ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಕಂಚಿನ ಮೂರ್ತಿ ಲೋಕಾರ್ಪಣಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಲೋಕಾರ್ಪಣೆಗೊಳಿಸಿ ಆಶೀರ್ವಾದ ರೂಪ ಮಾತನಾಡಿದ್ರು. ಒಬ್ಬ ವ್ಯಕ್ತಿಯ ಬದುಕಿನ ರೀತಿ ಇಡೀ ಮನುಕುಲಕ್ಕೆ ಆದರ್ಶ ಪ್ರಾಯವಾಗಿರುತ್ತೆ. ರಾಯಣ್ಣರ ಆದರ್ಶ ಶೌರ್ಯ ಮತ್ತು ತ್ಯಾಗದ ಗುಣದಿಂದಲೇ ಅವರು ಸದಾಕಾಲ ನೆನಪುಳಿತಾರೆ ಎಂದು ಮಾಜಿ ಶಾಸಕ ಪಿ ರಾಜು ಹೇಳಿದ್ದಾರೆ. ವರ್ಷಗಳು ಆದರೂ ಕೂಡ ಇವತ್ತಿಗೂ ನೆನಪಿಟ್ಟುಕೊಳ್ಳುತ್ತವೆ.
ಕನಕದಾಸರು 100 ವರ್ಷಗಳು ಆದರೂ ನೆನಪಿಟ್ಕೊಳ್ತವೆ. ಬಸವಣ್ಣನವರು 850 ವರ್ಷಗಳ ಹಿಂದೆ ಇದ್ರೂ ಕೂಡ ಇವತ್ತಿಗೂ ನೆನಪಿಟ್ಕೊಳ್ತವೆ. ಸಂಗೊಳ್ಳಿ ರಾಯಣ್ಣನವರನ್ನ ನಾವು ನೆನಪು ಮಾಡ್ಕೊಳ್ತವೆ. ಯಾಕೆ ಅಂತ ಹೇಳಿದ್ರೆ ಅವರ ಬದುಕಿನ ರೀತಿ ಇಡೀ ಸಮಾಜಕ್ಕೆ ಆದರ್ಶಮಯವಾಗಿರುತ್ತೆ. ಸನ್ಮಾನ್ಯ ಬಾಲಕೃಷ್ಣ ಜಂಬಗಿ ಸರ್ ಅವರು ಈ ಮೂರ್ತಿಯನ್ನ ಮಾಡಬೇಕು ಅನ್ನುವಂಥದ್ದು ಅವರ ಬಹಳಷ್ಟು ವರ್ಷಗಳ ಕನಸು ಇತ್ತು. ನನ್ನ ಜೊತೆಗೆ ಅದನ್ನ ಬಹಳಷ್ಟು ಸಾರಿ ಚರ್ಚೆ ಮಾಡಿದ್ರು. ನಾನಿವತ್ತು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ಕೇಳಿದೆ, ಅವರ ವಿಚಾರನ ಕೇಳಿದೆ. ಏನು ಚಿಂತನೆ ಇರಬಹುದು? ಯಾಕೆ ಅಂದ್ರೆ ಒಂದು ರಾತ್ರಿಯಲ್ಲಿ ಅವರಿಗೆ ಬಂದಂತಹ ಯೋಚನೆ ಅಲ್ಲ ಇದು. ಅವರಿಗೆ ಇದನ್ನ ಸ್ಥಾಪನೆ ಮಾಡೋದ್ರ ಹಿಂದೆ ಅವರ ಉದಾತ್ತ ಚಿಂತನೆಗಳು ಏನಿರಬಹುದು ಅಂತ ಹೇಳಿ ನಾನು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ನಾನು ಕೇಳಿದೆ. ತಮ್ಮ ತಾಯಿ ಗಂಗವ್ವ ಅವರು ಆದಪ್ಪನವರನ್ನ ಸ್ಮರಣೆ ಮಾಡಿಕೊಂಡ್ರು. ಆ ತಾಯಿ ಗಂಗವ್ವ ಅವರಲ್ಲಿ ನನ್ನ ಮಗ ಬೆಳಿಬೇಕು, ನನ್ನ ಮಗ ಈ ಸಮಾಜಕ್ಕೆ ಆದರ್ಶ ಆಗಬೇಕು, ನನ್ನ ಮಗ ನಾನು ಪಟ್ಟಂತಹ ಕಷ್ಟ ಮುಂದಿನ ಸಮಾಜ ಪಡೆದೇ ಇರೋದಕ್ಕೆ ತನ್ನಿಂದ ಆದಂತಹ ಸೇವೆಯನ್ನ ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿದ್ರು. ಕಾರ್ಲ್ ಮಾರ್ಕ್ಸ್ ಒಂದು ಮಾತನ್ನ ಹೇಳ್ತಾನೆ, ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಶ್ರಮ ಆವಿಯಾಗುವ ಗುಣ ಹೊಂದಿದೆ. ಆ ಆವಿಯಾಗುವ ಗುಣವನ್ನ ಬಂಡವಾಳಶಾಹಿಗಳು ದುರುಪಯೋಗ ಮಾಡಿಕೊಳ್ತಾರೆ. ಅದರಿಂದ ಉತ್ಪಾದನೆ ಹೆಚ್ಚಾಗತ್ತೆ. ಉತ್ಪಾದನೆ ಹೆಚ್ಚಾದ ಮೌಲ್ಯ ಏನಿದೆ ಅದು ಅಧಿಕ ಮೌಲ್ಯ. ಆ ಅಧಿಕ ಮೌಲ್ಯ ಶ್ರಮ ವರ್ಗಕ್ಕೆ ಸೇರಬೇಕು ಅಂತ ಸರ್ ಎಕನಾಮಿಕ್ಸೇ ಮಾಡಿದ್ದು. 2006ರಲ್ಲಿ ನಮಗೊಂದು ಆಸೆ ಇತ್ತು, ಈ ಭಾಗದ ರೈತರಿಗೆ ಏನಾದರೂ ಮಾಡಬೇಕು ಮತ್ತು ಈ ಯುವಕರಿಗೆ ಉದ್ಯೋಗ ಏನಾದರೂ ಕೊಡ್ಬೇಕಂತ ಹೇಳಿ ಒಂದು ಬೀರಪ್ಪನ ಬಡ್ಡಿ ಒಳಗೆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಹೇಳಿ ನಾವು ಒಂದು ಚಿಂತನೆ ಇಟ್ಕೋತೀವಿ. ಆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡುವಂಥ ಪ್ರಕ್ರಿಯೆ ಒಳಗೆ ನಾವು ಜಮೀನು ತಗೋತೀವಿ. 400 ಸೋದರರು ಭಾಳಷ್ಟು ಜನ ಅದರಲ್ಲಿ ಅವರೆಲ್ಲ ಸಹಕಾರ ಮಾಡ್ತಾರೆ. ಅದಕ್ಕೆ ಲೈಸೆನ್ಸು ತಗೊಂಡಿವಿ. ಇನ್ನೇನು ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಏನೋ ಸಮಸ್ಯೆ ಆಯಿತು, ಮಾರಿಬಿಟ್ಟಿವಿ. ಆದ್ರೆ ಒಂದು ಕಂಡೀಷನ್ ಮ್ಯಾಗ ಏನು ಮಾರಿದೀವಪ್ಪ ಅಂತಂದ್ರೆ ಈ ಬೀರೇಶ್ವರ್ ಶುಗರ್ ಅಂತ ಏನು ಹೆಸರಿಟ್ಟಿವಲ್ಲ ಅದು ಯಾವತ್ತಿಗೂ ಚೇಂಜ್ ಆಗಬಾರ್ದು ಅಂತ ಹೇಳಿ ಇವತ್ತಿಗೂ ಆ ಬೀರೇಶ್ವರ್ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಹೆಸರೈತಿ. ಇವತ್ತ ನಾನು MLA ಆದ್ನೆ. MLA ಆದ ನಂತರ ಈ ಭಾಗದ ತಮಗೆಲ್ಲ ಗೊತ್ತಿರುವಂಥದ್ದು, ಯಾಕಂದ್ರೆ ತೇಲ್ ಎಂಡ್ ಬರ್ತೈತಿ, ನಮಗೆ ನೀರು ಬರಂಗಿಲ್ಲ. ನಾವು ಹಾರುಗೇರಿ ಕ್ರಾಸ್ ನಮ್ಮ ತೋಟ 20 ವರ್ಷದಿಂದ ನಾವು ನೋಡ್ತೀವಿ, ನಮಗೆ ಕೆನಾಲ್ ನೀರ ಮುಂಗಾರಿ ಬರಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಯಾತ ನೀರಾವರಿ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗ ಮಂತ್ರಿ ಸಾಹೇಬ್ರ ಕಡೆ ಹೋದ ನಮ್ಗೆ ಇದು ಬೇಕಾಗೈತ್ರಿ ಸಾಹೇಬ್ರು, ನಮ್ಗೆ ಯಾಕಂದ್ರೆ ಅನಿವಾರ್ಯ ಐತೆ ನಮ್ಗೆ ಅಂತ ಹೇಳಿ ಕೇಳ್ಕೊಂಡಾಗ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೇನು ಹೆಸರು ಇಡಬೇಕಪ್ಪ ಅಂತ ಹೇಳಿ ಚಿಂತನೆ ಮಾಡ್ಬೇಕಾದ್ರೆ ಅದಕ್ಕೆ ಕರಿಸಿದ್ದೇಶ್ವರಿ ಯಾತ ನೀರಾವರಿ ಅಂತ ಹೆಸರು ಇಡಬೇಕಂತ ಹೇಳಿ ಮಾಡಿ. ಇವತ್ತು ಇನ್ನೊಂದು ಏನಪ್ಪಾ ಅಂತಂದ್ರ ಇವತ್ತ MLA ಎಲ್ಲಿ ಸಿಗ್ತಾನಪ್ಪ ಅಂತ ಹೇಳಿ ಕೇಳ್ತಾರೆ ಎಲ್ಲರೂ. ಎಲ್ಲಿ ಸಿಗ್ತಾನ ಅಂತ ಕೇಳಿದ್ಕೊಳ್ಳಿ ಏನು ಹೇಳ್ತಾರೋ, ಬೀರಪ್ಪನ ಮಡ್ಯಾಗ ಸಿಗ್ತಾರ ಅಂತ ಹೇಳ್ತಾರೆ. ಈ ಒಂದಕ್ಕೊಂದಕ್ಕೆ ಸಂಬಂಧ ನೋಡ್ರಿ ಹೆಂಗದ ನಿಮ್ಗೆ. ಇವತ್ತ ಒಂದು ಸಣ್ಣದು ಹೇಳ್ತೀನಿ, ಒಂದು 2 ನಿಮಿಷದಾಗ ಹೇಳ್ತೀನಿ, ಭಾಳ ಸತ್ಯ. ಯಾಕಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ನಿನ್ನೆ ಒಂದು ಅಮರೇಶ್ವರ ಮಹಾರಾಜರ ಮುಂದನ ಹೇಳಿದೆ. ನಾನು ಯಲ್ಪಾರಟ್ಟಿ ಒಂದು ಗ್ರಾಮದಾಗ 30-35 ವರ್ಷದಿಂದ ನಾವು ಹುಟ್ಟಿ ಬೆಳೆದಿದ್ದಿಲ್ಲೇ, ಕಲ್ತಿದ್ದಿಲ್ಲೇ, ಓದಿದ್ದಿಲ್ಲೇ. ನಾನಿಲ್ಲೇ ಅರಣ್ಯ ಸಿದ್ದೇಶ್ವರಿಗೆ ನಾನು ಪ್ರತಿ ವರ್ಷ ಹೋಗ್ತೀನಿ. ಆದ್ರೆ ನನ್ನ ತಾಯಿ ಎಲ್ಲಿ ಹೋಗ್ತಾಳಪ್ಪ ಅಂದ್ರೆ ಪ್ರತಿ ವರ್ಷನೂ ಹೋಗ್ತಾಳೆ, ಒಂದು ವಸ್ತಿ ಮಾಡ್ತಾಳೆ. ಮಲ್ಕರ್ಸಿದ್ದು ಹೋಗ್ತಾಳ, ಚಿಕ್ಕೋಡಿ ಮಲ್ಕರ್ಸಿದ್ರೆ ಕೆರೂರ್ಗೆ. ಆಕೆ ಅಲ್ಲಿ ಹೋಗಿ ಅಲ್ಲಿ ಒಂದು ದೇಣಿಗೆ ಕೊಡುವಂಥದ್ದು ಒಂದು ಇರ್ತೈತಿ. ದೇಣಿಗೆ ಕೊಟ್ಟ ನನ್ನ ಹೆಸರು ಅನೌನ್ಸ್ ಮಾಡಿ ಬರ್ತಿದ್ದಾಳೆ. ಪ್ರತಿ ವರ್ಷನೂ ಹೋಗ್ತಾಳೆ, ಈಗೂ ಹೋಗ್ತಾಳು, 35 ವರ್ಷದಿಂದನೂ ಹೋಗ್ತಾಳೆ, ಎಂದೂ ತಪ್ಪಿಸಿಲ್ಲ ಆಕೆ. ಅಲ್ಲಿ ಹೋಗ್ತಾಳು. ನನಗೆ ಗೊತ್ತಿದ್ದ ಬಗ್ಗೆ ನನ್ನ ಕೈ ಹಿಡಿದೇವಾಗ ಒಂದು ಕರ್ಕೊಂಡು ಹೋದಾಗ ಒಂದು 20 ರೂಪಾಯಿ ಕೊಟ್ಟಿಸೋದಕ್ಕೆ ಆಕೆ ನನ್ನ ಹೆಸರು ಕೂಗಿಸುವಂತ ಕೆಲಸ ಆಕೆ ಮಾಡ್ತಿದ್ರು.
ಆ ಒಂದಾಕಿ 30-35 ವರ್ಷ ಏನ ದುಡ್ಕೊಂಡಿದ್ದಳ ಯಾರ ನಮ್ಮ ತಾಯಿ ಯಾರಿಗೆ ಅಂತಂದ್ರೆ ಅರಣ್ಯ ಸಿದ್ಧ ಮತ್ತು ಮಲಕಾರಿ ಸಿದ್ಧಗ. ಇವತ್ತು ನೀವೆಲ್ಲ ಸಮುದಾಯದವರು ನನ್ನ ಎಲ್ಲಿ ನಿಲ್ಸಿದಿರಪ್ಪ ಅಂದ್ರೆ ಇಲ್ಲಿ ಕುಣಿಸಿದಿರಿ. ಇವ ಹೆಂಗಪ್ಪ ಅಂದ್ರೆ ದಿ ಆದಪ್ಪ ಕರೆಪ್ಪ ಜಂಬಗಿ ಮತ್ತು ಶ್ರೀಮತಿ ಗಂಗವ್ವ ಆದಪ್ಪ ಜಂಬಗಿಯವರ ಸ್ಮರಣಾರ್ಥವಾಗಿ ಅವರ ಮಗನೂ ಆದ ಬಾಲಕೃಷ್ಣ ಜಂಬಗಿಯವರು 17 ಲಕ್ಷ ರೂಪಾಯಿಗಳ ಸ್ವಂತ ವೆಚ್ಚದಲ್ಲಿ ಕಂಚಿನ ಮೂರ್ತಿ ಮಾಡಿಸಿ ಎಲ್ಲ ಸಮಾಜಕ್ಕೂ ಮಾದರಿಯಾಗಿದ್ದಾರೆ. ಅಂತಹ ಬಾಲಕೃಷ್ಣ ಜಂಬಗಿ ದಂಪತಿಗಳಿಗೆ ಪೂಜ್ಯರು ಮತ್ತು ಗಣ್ಯರು ಪುಷ್ಪವೃಷ್ಟಿ ಮಾಡಿ ಸತ್ಕರಿಸಿದರು. ವೇದಿಕೆ ಮೇಲಿದ್ದ ಪೂಜ್ಯರು, ಗಣ್ಯರು ಹಾಗೂ ಅಧಿಕಾರಿಗಳು ಡೊಳ್ಳು ಬಾರಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್, ಪುರಸಭೆಯ ಅಧ್ಯಕ್ಷ ವಸಂತ ಲಾಳಿ, ಕಾಂಗ್ರೆಸ್ ಸಚಿವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ, ಲಕ್ಷ್ಮಣ್ ರಾವ್ ಚಿಂಗಳೆ ಅವರು ಆಗಮಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬ್ಯಾರಿಸ್ಟರ್ ಅಮರಸಿಂಹ ಪಾಟೀಲ, ನಾಗಪ್ಪ ಕಂಟಿಕಾರ, ಡಿಎಸ್ ನಾಯ್ಕ, ಎಲ್ಎಸ್ ಜಂಬಗಿ, ಸದಾಶಿವ ದೇಸಿಂಗೆ, ಎನ್ಎಸ್ ಚೌಗಲ, ರಾಮಣ್ಣ ಗಸ್ತಿ, ತಹಸೀಲ್ದಾರ್ ಸನಮುರಿ, ಪಿಎಸ್ಐ ಮಾಳಪ್ಪ ಪೂಜಾರಿ, ವಸಂತ ಅಲಕನೂರ, ಈರನಗೌಡ ಪಾಟೀಲ, ಸುರೇಶ್ ಐಹೊಳೆ, ಮಂಜುಳಾ ಗಲಗಲಿ ಮತ್ತು ರಾಯಣ್ಣನ ಅಭಿಮಾನಿಗಳು ಉಪಸ್ಥಿತರಿದ್ದರು. ಬಸವರಾಜ್ ಮುಗುಳಿಹಾಳ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸಿದ್ದಪ್ಪ ಬನಾಜ ಸ್ವಾಗತ ಮಾಡಿದ್ರೆ, ಬಿಎಲ್ ಗಂಟಿ ನಿರೂಪಿಸಿದ್ರು. ಟಿಎಸ್ ವಂಟಗೂಡಿ ವಂದಿಸಿದ್ರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.